ಸಹಮತ ಇದೆ. ಕಾಂಗ್ರೆಸ್ ಪಕ್ಷ ಸೇರುವ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ದಾರೆ ಅಂತ ಟಿವಿ9ಗೆ ಯೋಗೇಶ್ವರ್ ಪುತ್ರಿ ನಿಶಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಸೇರೋದಾದ್ರೆ ನಮ್ಮ ತಂದೆಯ ಅಭ್ಯಂತರ ಇಲ್ಲ, ಅವರು ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಸೇರ್ಪಡೆಗೆ ನಾನು ಸಿದ್ಧಳಿದ್ದೇನೆ, ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ. ನಾನು ಕಾಂಗ್ರೆಸ್ ಸೇರ್ತಿರೋದ್ರಿಂದ ಲಾಭ ಯಾರಿಗೆ ನನಗೆ ಗೊತ್ತಿಲ್ಲ, ಆದರೆ ನನ್ನಿಂದ ಯಾರಿಗಾದ್ರೂ ಲಾಭ ಆಗೋದಾದ್ರೆ ಆಗ್ಲಿ ಅಂತ ಚನ್ನಪಟ್ಟಣ ಅಭಿವೃದ್ಧಿಗಾಗಿ ನಾನು ಕಾಂಗ್ರೆಸ್ ಸೇರ್ತಿದ್ದೇನೆ ಅಂತ ಹೇಳಿದರು. ನಮ್ಮ ಪ್ರತಿನಿಧಿ ಸೈಯದ್ ನಿಶಾ ಅವ್ರನ್ನ ಈ ವಿಚಾರವಾಗಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಕಡೆ ವಾಲ್ತಾ ಇರುವಂಥ ವಿಚಾರ ನಿಜಕ್ಕೂ ಹೌದಾ ಅಥವಾ ಅಲ್ವಾ? ನೀವೆಲ್ಲರೂ ನೋಡಿರ್ತೀರ. ಆವಾಗಲೇ ನಾನು ಒಂದು 8-9 ತಿಂಗಳಿಂದ ಕಾಂಗ್ರೆಸ್ಸಿಗೆ ಸೇರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ, ಇನ್ನು ಮುಂದೆ ಕೂಡ ಮಾಡ್ತೀನಿ. ಆದರೆ ನಮ್ಮ ಜನದ ವಿಷಯ ಬಂದಾಗ ಚನ್ನಪಟ್ಟಣದ ಎಲ್ಲ ಜನರು ನನ್ನ ಜನರೇ, ಅದರಲ್ಲಿ ಇವರು ಅವರು ಅಂತ ಇಲ್ಲ, ಎಲ್ಲರೂ ನನ್ನವರೇ. ಯಾಕೆಂದರೆ ಅಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಅಲ್ಲೇ ಅವ್ರ ಮಧ್ಯದಲ್ಲಿ ನಾನು ಬೆಳೆದಿರೋ ಹುಡುಗಿ, ನನ್ನ ಮಗಳು ಅಂತ ನೋಡಿ ಅವರು ತುಂಬ ಚಿಕ್ಕ ವಯಸ್ಸಿನ ನಾನು ಹೋರಾಟ ಮಾಡಿದ್ದೀನಿ ಅಲ್ಲಿ. ಅದನ್ನು ನಾನು ಮುಂದೆ ಉರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಾಂಗ್ರೆಸ್ ಸೇರಬೇಕಾದಂತಹ ವಿಚಾರ ಏನಿದೆ, ಇದು ತಂದೆಯವರ ಬಗ್ಗೆ ಇರುವಂತಹ ಮುನಿಸ ಅಥವಾ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ವಿಚಾರವನ್ನು ಒಪ್ಪಿಕೊಂಡು ಕಾಂಗ್ರೆಸ್ಗೆ ಸೇರಬೇಕನ್ನುವಂಥದ್ದು? ನಮ್ಮ ತಂದೆಯವ್ರ ಸಪೋರ್ಟ್ ನನಗೆ ಕಂಪ್ಲೀಟ್ ಆಗಿದೆ. ಯಾಕೆಂದರೆ ಅವರು, ನೀವು ಮೋಸ್ಟ್ಲಿ ನೋಡಿರ್ತೀರ, ಅವರು ಚಿಕ್ಕ ವಯಸ್ಸಿನಿಂದ ತುಂಬ ಸ್ವತಂತ್ರವಾಗಿ ನಿರ್ಧಾರ ತೊಗೊಂಡು ಮುಂದೆ ಹೊರದಿರೋರು. ಅದೇ ಸ್ವತಂತ್ರ ನನಗೆ ಕೂಡ ಅವ್ರು ಕೊಟ್ಟಿದ್ದಾರೆ. ನನಗೆ ಫ್ಯಾಮಿಲಿ ಸಪೋರ್ಟ್ ಫುಲ್ ಆಗಿದೆ. ತಮ್ಮ ಪ್ರಕಾರವಾಗಿ ತಾವು ಕಾಂಗ್ರೆಸ್ಸಿಗೆ ಯಾವಾಗ ಸೇರ್ತಾ ಇದ್ರಿ ಮತ್ತು ಏನು ಕಂಡೀಷನ್ ಇದೆ ಅಂತ ಕಾಂಗ್ರೆಸ್ ಬಗ್ಗೆ, ಮತ್ತು ಕಾಂಗ್ರೆಸ್ಸಿನ ನಾಯಕರು ಯಾವ ರೀತಿ ತಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ? ನನ್ನ ಪ್ರಯತ್ನಗಳು ನಾನು ಮಾಡ್ತಾಯಿದ್ದೀನಿ. ಅವ್ರಿಗೆ ಯಾವಾಗ ಸರಿ ಅಂತ ಅನಿಸುತ್ತೋ, ಅವ್ರಿಗೆ ಯಾವ ಸಮಯ ಕರೆಕ್ಟ್ ಅಂತ ಅನಿಸುತ್ತೋ ಅವರು ಅವಾಗ ನನ್ನ ಸೇರಿಸ್ಕೊಳ್ತಾರೆ. ಮೇಡಮ್, ಪ್ರಮುಖವಾಗಿ ಏನಂತಂದರೆ ಈ ಚುನಾವಣಾ ಸಂದರ್ಭದಲ್ಲಿ ತಾವೇನಾದರೂ ಕಾಂಗ್ರೆಸ್ಗೆ ಸೇರಿಬಿಟ್ರೆ ಸಂದೇಶ ಬೇರೆ ಹೋಗುತ್ತಲ್ಲ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ನಂದು ಮಾತುಕತೆ ನಡೀತಾ ಇದೆ, ಒಳಗೆ ಎಲ್ಲ ಜೊತೆನೂ ಮಾತುಕತೆ ನಡೀತಾ ಇದೆ. ಆದರೆ ನಾನು ಸದ್ಯದಲ್ಲಿ ಒಂದು ಸ್ವಲ್ಪ ದಿನ ಮುಂಚೆ ನಾನು ಕಾಲಸಿದ್ದೇಶ್ವರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಅಜ್ಜಯ್ ಅವ್ರನ್ನ ಭೇಟಿಯಾದೆ. ಅವರು ಕೂಡ, ಅವರ ಒಂದು ಭೇಟಿ ನಂಗೆ ತುಂಬ ಸ್ಪೆಷಲ್ ಒಂದು ಮೀಟಿಂಗು. ಯಾಕೆಂದರೆ ಅವ್ರ ಮುಖ ನೋಡಿದಾಗ, ಅವ್ರ ಮುಖದಲ್ಲಿರೋ ತೇಜಸ್ಸು, ಅವರಷ್ಟು ಒಂದು ಸರಳತೆ ಮತ್ತು ಅಷ್ಟು ವಿನಮ್ರತೆಯಿಂದ ಎಲ್ಲ ಒಂದು ಭಕ್ತರ ಜೊತೆ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರನ್ನ ಭೇಟಿಯಾಗಿ ನಂಗೆ ತುಂಬ ಖುಷಿ ಆಯಿತು. ಅವರು ಒಂದೇ ಮಾತು ಹೇಳಿದ್ದು, ನೀನು ಎಲ್ಲೋದ್ರೂ ಅಮ್ಮ ಅವ್ರಿಗೆ ಅಲ್ಲಿ ಲಾಭನೇ ಆಗುತ್ತೆ ಅಂತ. ಸೊ ನನ್ನ ಹೆಸರಿಂದ ಯಾರಿಗೆ ಲಾಭ ಆಗುತ್ತೋ, ಅದು ಯಾರಿಗಾರು ಲಾಭ ಆಗ್ತದೆ, ನನಗೆ ಅದರಲ್ಲೇ ಖುಷಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಏನು ಹೇಳಿದರು ಅಂತ? ಅವರು ಏನು, ನಿಮ್ಗೆ ಗೊತ್ತಲ್ವಾ, ಅದು ತುಂಬ ಜನ ಇದ್ದಾರೆ ಅಲ್ಲಿ ಚರ್ಚೆ ಮಾಡೋಕ್ಕೆ. ಆ ಚರ್ಚೆ ಆವಾಗ ಒಂದು ಡಿಸಿಷನ್ ಆಗುತ್ತೋ, ನಾನು ನಿಮ್ಗೆ ಹೇಳಿದೆ, ನ್ಯಾಯಾಲಯ ಇಲ್ಲೂ ಒಂದಿರುತ್ತೆ, ಮೇಲೂ ಒಂದಿರುತ್ತೆ. ಅದು ಎಲ್ಲ ಒಂದು ಸಮಯ ಬಂದಾಗಲೇ ಅದು ಗೊತ್ತಾಗೋದು. ಅದು ನಿಮ್ಮ ಮುಂದೆ ಬರುತ್ತೆ ಸಮಯ ಬಂದಾಗ.